ರಿಪಬ್ಲಿಕ್ ಕನ್ನಡದ ನಿರಂತರವಾದ ಅಭಿಯಾನಕ್ಕೆ ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ರೇಷನ್ ಕಾರ್ಡ್ ರದ್ದಾಗೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾದ ವರದಿಯನ್ನ ಪ್ರಸಾರ ಮಾಡಿತು. ಈಗ ರೇಷನ್ ಕಾರ್ಡ್ ಗೊಂದಲದ ಬಗ್ಗೆ ಸಿಎಂ ಕ್ಲಾರಿಟಿ ಕೊಟ್ಟಿದ್ದಾರೆ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜನಸಾಮಾನ್ಯರಿಗೆ ದೊಡ್ಡ ರಿಲೀಫ್ ಅನ್ನ ನೀಡಿದ್ದಾರೆ ಸಿಎಂ. ಸರ್ಕಾರಿ ನೌಕರರು ಐಟಿ ಪಾವತಿಸುವವರನ್ನ ಹೊರತುಪಡಿಸಿ ಉಳಿದಂತೆ ಯಾರೊಬ್ಬರ ಪಡಿತರ ಚೀಟಿಯೂ ಕೂಡ ರದ್ದು ಮಾಡದಂತೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸಿಎಂ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ. ಉಳಿದ ಯಾವುದೇ ಕುಟುಂಬದವರ ಪಡಿತರ ಚೀಟಿ ರದ್ದಾಗಿದ್ದರೆ ತಕ್ಷಣವೇ ಅದನ್ನ ವಾಪಸ್ ನೀಡುವಂತೆ ಸಿದ್ದರಾಮಯ್ಯ ಆದೇಶವನ್ನ ಹೊರಡಿಸಿದ್ದಾರೆ. ವಿನಾಕಾರಣ ಕಾರ್ಡ್ ರದ್ದಾಗಿದ್ದರೆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಲಾಗುವುದು ಅನ್ನುವ ಆದೇಶವನ್ನು ಕೂಡ ಮಾಡಿದ್ದಾರೆ. ಪ್ರಕಟಣೆ ಮೂಲಕ ಮಾಹಿತಿಯನ್ನು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆ ಮೂಲಕ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡಿತ್ತು. ಯಾರು ಅರ್ಹರಿದ್ದಾರೆ ಅವರ ರೇಷನ್ ಕಾರ್ಡ್ APL BPL ಕಾರ್ಡನ್ನು ಇವರು ರದ್ದುಗೊಳಿಸಿದ್ರು. ಯಾವುದೇ ಅವರಿಗೆ ರೇಷನ್ ಸಿಗದೆ, ಯಾವುದೇ ದಿನಸಿ ಸಿಗದೆ ಅವರು ನ್ಯಾಯಬೆಲೆ ಅಂಗಡಿಗಳ ಮುಂದೆ ಕಣ್ಣೀರು ಹಾಕ್ತಾ ಇದ್ರು. ರಿಪಬ್ಲಿಕ್ ಕನ್ನಡ ರೂಟ್ ಲೆವೆಲ್ ಏನೇನಾಗಿತ್ತು ಅನ್ನೋದನ್ನ ಜನರ ಮುಂದೆ ಬಿತ್ತರಿಸಿತ್ತು. ಮಾನ್ಯ ಸರ್ಕಾರದ ಮುಂದೆ, ನ್ಯಾಯಬೆಲೆ ಅಂಗಡಿಗಳ ಮುಂದೆ ನಾವು ವರದಿಯನ್ನ ಮಾಡಿದ್ವಿ, ಜನ ಎಷ್ಟು ತೊಂದರೆಗೊಳಗಾಗ್ತಾ ಇದ್ದಾರೆ ಅನ್ನೋದನ್ನ. ಈಗ ನಮ್ಮ ವರದಿ ಆಧಾರದ ಮೇಲೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂಥದ್ದೇನಾದ್ರೂ ಆಗಿದ್ದೇ ಆದರೆ ಯಾರು ಅರ್ಹರಿದ್ದಾರೆ ಅಥವಾ ಯಾರು ಬಡವರಿದ್ದಾರೆ ಅಂಥವರ ರೇಷನ್ ಕಾರ್ಡ್ ಅಥವಾ BPL ಕಾರ್ಡ್ಗಳು ರದ್ದಾಗಿದ್ದೇ ಆದರೆ ಅದನ್ನ ಮತ್ತೆ ಸರಿಪಡಿಸಬೇಕು ಅನ್ನೋದನ್ನ ಸೂಚನೆ ಕೊಟ್ಟಿದ್ದಾರೆ. IT ಪಾವತಿ ಮಾಡುವವರು ಮತ್ತೆ ಯಾರು ಸರ್ಕಾರಿ ಕೆಲಸದಲ್ಲಿರ್ತಾರೆ ಅಂಥವರ ಕಾರ್ಡು ರದ್ದು ಮಾಡೋದ್ರಲ್ಲಿ ಅರ್ಥ ಇದೆ. ಅದನ್ನು ಹೊರತುಪಡಿಸಿ ಅಮಾಯಕರು, ಬಡವರು ಇಂಥವರ ಕಾರ್ಡನ್ನು ರದ್ದು ಮಾಡಿದ್ದಕ್ಕೆ ನಾವು ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿದ್ವಿ. ಜನಾಕ್ರೋಶ ಎಷ್ಟಿತ್ತೆ ಅನ್ನೋದನ್ನ ಸರ್ಕಾರದ ಮುಂದೆ ನಾವು ತೆರೆದಿಟ್ಟಿದ್ವಿ. ಈಗ ನಮ್ಮ ವರದಿ ಫಲಶ್ರುತಿಯಾಗಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದಾರೆ, ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಆ ಮೂಲಕ ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ನೀವು IT ಕಟ್ಟೋರು ಮತ್ತೆ ಸರ್ಕಾರಿ ನೌಕರರು ಹೊರತುಪಡಿಸಿ ಮತ್ತೆ ಯಾರದ್ದೇ ಕಾರ್ಡ್ ಎಲ್ಲಿ ರದ್ದಾಗಿದ್ರೆ ಅಂಥವರ ವಿರುದ್ಧ ಅಥವಾ ಅಂಥವರಿಗೆ ಮತ್ತೆ ಆ ಕಾರ್ಡನ್ನು ಕೊಡೋದು ಅಥವಾ ಯಾರಾದರೂ ಅಧಿಕಾರಿಗಳಲ್ಲಿ ನಿರ್ಲಕ್ಷ್ಯ ವಹಿಸಿದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಹಲವರ ಕಾರ್ಡ್ಗಳು ರದ್ದಾಗಿತ್ತು, ಈಗ ಮತ್ತೆ ಅವರ ಕಾರ್ಡು ಅವರಿಗೆ ಮತ್ತೆ ಸಿಗುತ್ತಾ? ಮುಖ್ಯಮಂತ್ರಿಗಳು ಏನಂತ ಸೂಚನೆ ಕೊಟ್ಟಿದ್ದಾರೆ ದೀಪ್ತಿ? ರಂಜಿತ್, ಮೊದಲಿಗೆ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಯಾಕಂತ ಹೇಳಿದ್ರೆ BPL ಕಾರ್ಡ್ ರದ್ದಾಗೋದ್ರ ಬಗ್ಗೆ ಫಸ್ಟ್ ದನಿ ಎತ್ತಿದೆ ರಿಪಬ್ಲಿಕ್ ಕನ್ನಡ. ನಿರಂತರವಾಗಿ ಕಳೆದ 4 ದಿನಗಳಿಂದನೂ ಕೂಡ ರಿಪಬ್ಲಿಕ್ ಕನ್ನಡ BPL ಕಾರ್ಡ್ ರದ್ದತಿಯಿಂದ ಬಡ ಕುಟುಂಬಗಳು ಹೇಗೆ ನರಳುತ್ತಾ ಇದೆ ಅಂತ ಹೇಳಿ ವರದಿಯನ್ನ ಮಾಡಿಕೊಂಡೇ ಬಂದಿತ್ತು. ಒಂದ್ ರೀತಿಯಲ್ಲಿ ಸರ್ಕಾರ ಒಂದ್ ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಿತ್ಕೊಳ್ಳುವಂತಹ ಪ್ರಯತ್ನ ಕೇಳ್ದಿತ್ತು. ಬಡವರ ಸರ್ಕಾರ ಅಂತ ಮಾತಿಗೆ ಮುಂಚೆ ಹೇಳುವಂತಹ ಸರ್ಕಾರ ಬಡವರನ್ನ ಮರ್ತಿತ್ತು. ಸೊ ಈ ಬೆನ್ನಲ್ಲೇ ಟೀಕೆಗಳು ಕೂಡ ಪ್ರತಿಪಕ್ಷಗಳಿಂದ ವ್ಯಕ್ತವಾಗಿತ್ತು. ಇವತ್ತು ಅಶೋಕ್ ಇರ್ಬೋದು, ಅಶ್ವಥ್ ನಾರಾಯಣ್ ಅವರು ಇರ್ಬೋದು, ಯಾವೆಲ್ಲ BPL ಕಾರ್ಡ್ ರದ್ದತಿ ಆಗಿತ್ತು ಅಂತಹ ಕುಟುಂಬಗಳಿಗೆ ಭೇಟಿ ಕೊಟ್ಟು ಅಲ್ಲಿ ರಿಯಾಲಿಟಿ ಚೆಕ್ ನ ಮಾಡಿದ್ರು. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಸರ್ಕಾರ, ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯನವರು, ಯಾಕಂದ್ರೆ ಅಣ್ಣಾರಾಮಯ್ಯ ಅಂತಾನೆ ಹೆಸರುವಾಸಿಯಾದಂತಹ ಸಿದ್ದರಾಮಯ್ಯನವರಿಗೆ ಕಡೆಗೂ ಇದರ ಬಗ್ಗೆ ತಿಳಿದು ಇದೀಗ ಪ್ರಕಟಣೆಯ ಮೂಲಕ ಎಚ್ಚರಿಕೆಯನ್ನ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಯಾರ 1,20,000ಕ್ಕೂ ಹೆಚ್ಚು ವಾರ್ಷಿಕ ಆದಾಯ ಇರುತ್ತೆ, ಅವರು ಸರ್ಕಾರಿ ನೌಕರರಾಗಿರ್ತಾರೆ, ಜೊತೆಗೆ ಟ್ಯಾಕ್ಸ್ ಪೇಯರ್ಸ್ ಆಗಿರ್ತಾರೆ, ಅಂತಹವರ ಕಾರ್ಡ್ ನ ಮಾತ್ರ ರದ್ದತಿ ಮಾಡಬೇಕು. ಅಂದ್ರೆ BPL ಇಂದ APL ನ ಮಾಡಿ ಬಡ ರೇಖೆಯಲ್ಲಿರುವಂತಹ ಕುಟುಂಬಗಳ ರೇಷನ್ ಕಾರ್ಡ್ ನ ರದ್ದು ಮಾಡಬಾರ್ದು ಅಂತ ಹೇಳಿ ಕಡಾಖಂಡಿತವಾಗಿ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಬೈ ಮಿಸ್ಟೇಕ್ ಈಗಾಗಲೇ ಯಾರ್ದಾದ್ರು ಅಂತವ್ರದ್ದು ಸಾಕಷ್ಟು ಜನದಾಗಿದೆ ಬಿಡಿ, ಅಂತವ್ರದ್ದು ಆಗಿದ್ರೆ ತಕ್ಷಣಕ್ಕೆ ಅವರಿಗೆ ವಾಪಸ್ BPL ಕಾರ್ಡ್ ನ ಕೊಡಿ ಅಂತನೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದು. ಒಂದು ವೇಳೆ BPL ಕಾರ್ಡ್ ನಿಜವಾಗಿ ಅರ್ಹರಿದ್ದರೆ ಅಂತವರ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ಆಗ ಅಧಿಕಾರಿಗಳ ಬಗ್ಗೆ ನಾನೇ ಕ್ರಮವನ್ನ ತಗೊಳ್ತೀನಿ ಅಂತನೂ ಕೂಡ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ. ಒಂದ್ ರೀತಿಯಲ್ಲಿ ರಿಪಬ್ಲಿಕ್ ಕನ್ನಡ ಬಡವರ, ಮಧ್ಯಮ ವರ್ಗದವರ ದನಿಯಾಗಿ ವರದಿಯನ್ನ ಮಾಡಿತ್ತು. ಅದರ ಫಲಶ್ರುತಿಯಾಗಿ ಇವತ್ತು ಸಿಎಂ ಖುದ್ದು ಈ ಎಚ್ಚರಿಕೆಯನ್ನ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ರಂಜಿತ್. ಓಕೆ ದೀಪ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ರಿಪಬ್ಲಿಕ್ ಕನ್ನಡದ ನಿರಂತರವಾದ ಅಭಿಯಾನಕ್ಕೆ ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ರೇಷನ್ ಕಾರ್ಡ್
ರದ್ದಾಗೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾದ ವರದಿಯನ್ನ ಪ್ರಸಾರ ಮಾಡಿತು. ಈಗ ರೇಷನ್ ಕಾರ್ಡ್ ಗೊಂದಲದ ಬಗ್ಗೆ ಸಿಎಂ ಕ್ಲಾರಿಟಿ ಕೊಟ್ಟಿದ್ದಾರೆ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜನಸಾಮಾನ್ಯರಿಗೆ ದೊಡ್ಡ ರಿಲೀಫ್ ಅನ್ನ ನೀಡಿದ್ದಾರೆ ಸಿಎಂ. ಸರ್ಕಾರಿ ನೌಕರರು, ಐಟಿ ಪಾವತಿಸುವವರನ್ನ ಹೊರತುಪಡಿಸಿ ಉಳಿದಂತೆ ಯಾರೊಬ್ಬರ ಪಡಿತರ ಚೀಟಿಯೂ ಕೂಡ ರದ್ದು ಮಾಡದಂತೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸಿಎಂ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ. ಉಳಿದ ಯಾವುದೇ ಕುಟುಂಬದವರ ಪಡಿತರ ಚೀಟಿ ರದ್ದಾಗಿದ್ದರೆ ತಕ್ಷಣವೇ ಅದನ್ನ ವಾಪಸ್ ನೀಡುವಂತೆ ಸಿದ್ದರಾಮಯ್ಯ ಆದೇಶವನ್ನ ಹೊರಡಿಸಿದ್ದಾರೆ. ವಿನಾಕಾರಣ ಕಾರ್ಡ್ ರದ್ದಾಗಿದ್ದರೆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಲಾಗುವುದು ಅನ್ನುವ ಆದೇಶವನ್ನು ಕೂಡ ಮಾಡಿದ್ದಾರೆ. ಪ್ರಕಟಣೆ ಮೂಲಕ ಮಾಹಿತಿಯನ್ನು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆ ಮೂಲಕ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡಿತ್ತು. ಯಾರು ಅರ್ಹರಿದ್ದಾರೆ ಅವರ ರೇಷನ್ ಕಾರ್ಡ್, APL BPL ಕಾರ್ಡನ್ನು ಇವರು ರದ್ದುಗೊಳಿಸಿದ್ರು. ಯಾವುದೇ ಅವರಿಗೆ ರೇಷನ್ ಸಿಗದೆ, ಯಾವುದೇ ದಿನಸಿ ಸಿಗದೆ ಅವರು ನ್ಯಾಯಬೆಲೆ ಅಂಗಡಿಗಳ ಮುಂದೆ ಕಣ್ಣೀರು ಹಾಕ್ತಾ ಇದ್ರು. ರಿಪಬ್ಲಿಕ್ ಕನ್ನಡ ರೂಟ್ ಲೆವೆಲ್ ಏನೇನಾಗಿತ್ತು ಅನ್ನೋದನ್ನ ಜನರ ಮುಂದೆ ಬಿತ್ತರಿಸಿತ್ತು. ಮಾನ್ಯ ಸರ್ಕಾರದ ಮುಂದೆ, ನ್ಯಾಯಬೆಲೆ ಅಂಗಡಿಗಳ ಮುಂದೆ ನಾವು ವರದಿಯನ್ನ ಮಾಡಿದ್ವಿ, ಜನ ಎಷ್ಟು ತೊಂದರೆಗೊಳಗಾಗ್ತಾ ಇದ್ದಾರೆ ಅನ್ನೋದನ್ನ. ಈಗ ನಮ್ಮ ವರದಿ ಆಧಾರದ ಮೇಲೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂಥದ್ದೇನಾದ್ರೂ ಆಗಿದ್ದೇ ಆದ್ರೆ ಯಾರು ಅರ್ಹರಿದ್ದಾರೆ ಅಥವಾ ಯಾರು ಬಡವರಿದ್ದಾರೆ ಅಂಥವರ ರೇಷನ್ ಕಾರ್ಡ್ ಅಥವಾ BPL ಕಾರ್ಡ್ಗಳು ರದ್ದಾಗಿದ್ದೇ ಆದ್ರೆ ಅದನ್ನ ಮತ್ತೆ ಸರಿಪಡಿಸಬೇಕು ಅನ್ನೋದನ್ನ ಸೂಚನೆ ಕೊಟ್ಟಿದ್ದಾರೆ. IT ಪಾವತಿ ಮಾಡುವವರು ಮತ್ತೆ ಯಾರು ಸರ್ಕಾರಿ ಕೆಲಸದಲ್ಲಿರ್ತಾರೆ ಅಂಥವರ ಕಾರ್ಡು ರದ್ದು ಮಾಡೋದ್ರಲ್ಲಿ ಅರ್ಥ ಇದೆ. ಅದನ್ನ ಹೊರತುಪಡಿಸಿ ಅಮಾಯಕರು, ಬಡವರು, ಇಂಥವರ ಕಾರ್ಡನ್ನು ರದ್ದು ಮಾಡಿದ್ದಕ್ಕೆ ನಾವು ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿದ್ವಿ. ಜನಾಕ್ರೋಶ ಎಷ್ಟಿತ್ತೆ ಅನ್ನೋದನ್ನ ಸರ್ಕಾರದ ಮುಂದೆ ನಾವು ತೆರೆದಿಟ್ಟಿದ್ವಿ. ಈಗ ನಮ್ಮ ವರದಿ ಫಲಶ್ರುತಿಯಾಗಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದಾರೆ, ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಆ ಮೂಲಕ ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ನೀವು IT ಕಟ್ಟೋರು ಮತ್ತು ಸರ್ಕಾರಿ ನೌಕರರು ಹೊರತುಪಡಿಸಿ ಮತ್ತು ಯಾರದ್ದೇ ಕಾರ್ಡ್ ಎಲ್ಲಿ ರದ್ದಾಗಿದ್ರೆ ಅಂಥವರ ವಿರುದ್ಧ ಅಥವಾ ಅಂಥವರಿಗೆ ಮತ್ತೆ ಆ ಕಾರ್ಡನ್ನು ಕೊಡೋದು ಅಥವಾ ಯಾರಾದರೂ ಅಧಿಕಾರಿಗಳಲ್ಲಿ ನಿರ್ಲಕ್ಷ್ಯ ವಹಿಸಿದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಹಲವರ ಕಾರ್ಡ್ಗಳು ರದ್ದಾಗಿತ್ತು, ಈಗ ಮತ್ತೆ ಅವರ ಕಾರ್ಡು ಅವರಿಗೆ ಮತ್ತೆ ಸಿಗುತ್ತಾ? ಮುಖ್ಯಮಂತ್ರಿಗಳು ಏನಂತ ಸೂಚನೆ ಕೊಟ್ಟಿದ್ದಾರೆ ದೀಪ್ತಿ? ರಂಜಿತ್, ಮೊದಲಿಗೆ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಯಾಕಂತ ಹೇಳಿದ್ರೆ BPL ಕಾರ್ಡ್ ರದ್ದಾಗೋದ್ರ ಬಗ್ಗೆ ಫಸ್ಟ್ ದನಿ ಎತ್ತಿದೆ ರಿಪಬ್ಲಿಕ್ ಕನ್ನಡ. ನಿರಂತರವಾಗಿ ಕಳೆದ 4 ದಿನಗಳಿಂದನೂ ಕೂಡ ರಿಪಬ್ಲಿಕ್ ಕನ್ನಡ BPL ಕಾರ್ಡ್ ರದ್ದತಿಯಿಂದ ಬಡ ಕುಟುಂಬಗಳು ಹೇಗೆ ನರಳುತ್ತಾ ಇದೆ ಅಂತ ಹೇಳಿ ವರದಿಯನ್ನ ಮಾಡಿಕೊಂಡೇ ಬಂದಿತ್ತು. ಒಂದ್ ರೀತಿಯಲ್ಲಿ ಸರ್ಕಾರ ಒಂದ್ ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಿತ್ಕೊಳ್ಳುವಂತಹ ಪ್ರಯತ್ನ ಕೇಳ್ದಿತ್ತು. ಬಡವರ ಸರ್ಕಾರ ಅಂತ ಮಾತಿಗೆ ಮುಂಚೆ ಹೇಳುವಂತಹ ಸರ್ಕಾರ ಬಡವರನ್ನ ಮರ್ತಿತ್ತು. ಸೊ ಈ ಬೆನ್ನಲ್ಲೇ ಟೀಕೆಗಳು ಕೂಡ ಪ್ರತಿಪಕ್ಷಗಳಿಂದ ವ್ಯಕ್ತವಾಗಿತ್ತು. ಇವತ್ತು ಆರ್ ಅಶೋಕ್ ಇರ್ಬೋದು, ಅಶ್ವಥ್ ನಾರಾಯಣ್ ಅವರು ಇರ್ಬೋದು, ಯಾವೆಲ್ಲ BPL ಕಾರ್ಡ್ ರದ್ದತಿ ಆಗಿತ್ತು ಅಂತಹ ಕುಟುಂಬಗಳಿಗೆ ಭೇಟಿ ಕೊಟ್ಟು ಅಲ್ಲಿ ರಿಯಾಲಿಟಿ ಚೆಕ್ ನ ಮಾಡಿದ್ರು. ಇದರ ಬೆನ್ನಲ್ಲೇ ಎಚ್ಚೆತ್ಕೊಂಡಂತಹ ಸರ್ಕಾರ, ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯನವರು, ಯಾಕಂದ್ರೆ ಅನ್ನಾರಾಮಯ್ಯ ಅಂತಾನೆ ಹೆಸರುವಾಸಿಯಾದಂತಹ ಸಿದ್ದರಾಮಯ್ಯನವರಿಗೆ ಕಡೆಗೂ ಇದರ ಬಗ್ಗೆ ತಿಳಿದು ಇದೀಗ ಪ್ರಕಟಣೆಯ ಮೂಲಕ ಎಚ್ಚರಿಕೆಯನ್ನ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಯಾರ 1,20,000ಕ್ಕೂ ಹೆಚ್ಚು ವಾರ್ಷಿಕ ಆದಾಯ ಇರುತ್ತೆ, ಅವರು ಸರ್ಕಾರಿ ನೌಕರರಾಗಿರ್ತಾರೆ, ಜೊತೆಗೆ ಟ್ಯಾಕ್ಸ್ ಪೇಯರ್ಸ್ ಆಗಿರ್ತಾರೆ, ಅಂತಹವರ ಕಾರ್ಡ್ ಅನ್ನ ಮಾತ್ರ ರದ್ದತಿ ಮಾಡಬೇಕು. ಅಂದ್ರೆ BPL ಇಂದ APL ಅನ್ನ ಮಾಡಿ ಬಡ ರೇಖೆಯಲ್ಲಿರುವಂತಹ ಕುಟುಂಬಗಳ ರೇಷನ್ ಕಾರ್ಡ್ ನ ರದ್ದು ಮಾಡಬಾರ್ದು ಅಂತ ಹೇಳಿ ಕಡಾಖಂಡಿತವಾಗಿ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಬೈ ಮಿಸ್ಟೇಕ್ ಈಗಾಗಲೇ ಯಾರ್ದಾದ್ರು ಅಂತವ್ರದ್ದು ಸಾಕಷ್ಟು ಜನ ಅದಾಗಿದೆ ಬಿಡಿ, ಅಂತವ್ರದ್ದು ಆಗಿದ್ರೆ ತಕ್ಷಣಕ್ಕೆ ಅವರಿಗೆ ವಾಪಸ್ BPL ಕಾರ್ಡ್ ನ ಕೊಡಿ ಅಂತನೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದು. ಒಂದು ವೇಳೆ BPL ಕಾರ್ಡ್ ನಿಜವಾಗಿ ಅರ್ಹರಿದ್ದರೆ ಅಂತವರ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ಆಗ ಅಧಿಕಾರಿಗಳ ಬಗ್ಗೆ ನಾನೇ ಕ್ರಮವನ್ನ ತಗೊಳ್ತೀನಿ ಅಂತನೂ ಕೂಡ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ. ಒಂದ್ ರೀತಿಯಲ್ಲಿ ರಿಪಬ್ಲಿಕ್ ಕನ್ನಡ ಬಡವರ, ಮಧ್ಯಮ ವರ್ಗದವರ ದನಿಯಾಗಿ ವರದಿಯನ್ನ ಮಾಡಿತ್ತು. ಅದರ ಫಲಶ್ರುತಿಯಾಗಿ ಇವತ್ತು ಸಿಎಂ ಖುದ್ದು ಈ ಎಚ್ಚರಿಕೆಯನ್ನ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ರಂಜಿತ್. ಓಕೆ ದೀಪ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.